ಕುದೂರಿನ ವಿವೇಕಾನಂದ ವಿದ್ಯಾಪೀಠ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಸುಗ್ಗಿ ಎಂಬ ವಿನೂತನ ಕಾರ್ಯಕ್ರಮವು ನಡೆಯಿತು. ಮಕ್ಕಳಿಗಾಗಿ ಸಂಕ್ರಾಂತಿ ಸಂತೆ, ಪೋಷಕರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಮಕ್ಕಳು ಶಾಲಾ ಆವರಣದಲ್ಲಿ ನಡೆದ ಸಂಕ್ರಾಂತಿ ಸಂತೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಬಳಸುವ ಬೇವು ಬೆಲ್ಲ, ಕಬ್ಬು, ಕಡಲೆಕಾಯಿ, ಅವರೆಕಾಯಿಯನ್ನು ಮಾರಾಟ ಮಾಡಿ ವ್ಯಾವಹಾರಿಕ ಜ್ಞಾನ ಹಾಗೂ ಹಬ್ಬದ ಮಹತ್ವವನ್ನು ಅನುಭವ ಪಡೆದರೆ, ಪೋಷಕರು ಮಕ್ಕಳೊಡನೆ ಶಾಲೆಗೆ ಆಗಮಿಸಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾನಾ ಬಗೆಯ ರಂಗೋಲಿಯನ್ನು ಬಿಡಿಸಿ ಬಹುಮಾನ ಪಡೆದುಕೊಂಡರು. ಶಾಲಾ ಆವರಣದಲ್ಲಿ ಮಕ್ಕಳು, ಶಿಕ್ಷಕರು, ಪೋಷಕರು ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಮಿಂಚಿ ಸಂತಸಪಟ್ಟರು. ಇದೇ ವೇಳೆ ವಿವೇಕಾನಂದ ವಿದ್ಯಾಪೀಠ ಶಾಲೆಯ ಅಧ್ಯಕ್ಷ ರಂಗೇಶ್ ಗೌಡ್ರು, ಪ್ರಾಂಶುಪಾಲೆ ಪಲ್ಲವಿ ವೈ.ಎಂ., ಶಿಕ್ಷಕರಾದ ಆಶಾ, ಸಹನಾ, ಕಾವ್ಯ, ಪ್ರತಿಭಾ, ಕಾವ್ಯಶ್ರೀ, ಚಂದನ, ಅನುರಾಧ, ನುರಾಯಿನ್ ಸಭಾ ಕಾರ್ಯಕ್ರಮದಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯಿಂದ 8ನೇ ತರಗತಿವರೆಗಿನ ಮಕ್ಕಳು, ಶಿಕ್ಷಕರು, ಪೋಷಕರು ಇದ್ದರು. ಶಾಲಾ ಆವರಣವನ್ನು ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮದ ಪ್ರಯುಕ್ತ ಬಾಳೆಕಂದು, ಮಾವಿನ ಸೊಪ್ಪು ಕಟ್ಟಿ ಬಗೆ ಬಗೆಯ ಹೂವುಗಳಿಂದ ಅಲಂಕಾರದಿಂದ ಸಿಂಗರಿಸಲಾಗಿತ್ತು ಮತ್ತು ಶಾಲಾ ಆವರಣದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿನ ಸಂಕ್ರಾಂತಿ ಆಚರಣೆ ಮಾಡುವಂತೆ ಗೋಪೂಜೆ, ರಾಗಿ ರಾಶಿ ಪೂಜೆ ಹಾಗೂ ರೈತರ ರಾಗಿ ಕಣದಲ್ಲಿ ಹಾಗೂ ಮನೆಗಳಲ್ಲಿ ಬಳಸುವ ಗ್ರಾಮೀಣ ಶೈಲಿಕ ವಸ್ತುಗಳನ್ನಿಟ್ಟು ಪೂಜೆ ಸಲ್ಲಿಸಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ನಮಸ್ತೆ, ನಾನು ರಂಗೇಶ್ ಕೂಡ ಮಾತಾಡ್ತೀನಿ. ವಿವೇಕಾನಂದ ವಿದ್ಯಾಪೀಠ ಶಾಲೆಯ ಅಧ್ಯಕ್ಷರಾಗಿ ಇವತ್ತು ಜನವರಿಯ ನಮ್ಮ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಕುದೂರಿನ ಜನತೆಗೆ. ಇವತ್ತು ನನ್ನ ಶಾಲೆಯಲ್ಲಿ ನನ್ನ ಮಕ್ಕಳಿಂದ ಸಂಕ್ರಾಂತಿ ಸುಗ್ಗಿ ಅಂದ್ಬಿಟ್ಟು ವಿವೇಕಾನಂದ ಸಂಕ್ರಾಂತಿ ಸುಗ್ಗಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದು. ಹಾಗೇನೆ ಪೋಷಕರಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು. ಮಕ್ಕಳು ಸಂತೆ ಏನ್ ಮಾಡಬೇಕು, ಅವರು ಏನ್ ವ್ಯಾಪಾರ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಿಳಿಸೋದಕ್ಕೋಸ್ಕರ ಒಂದು ಸಂತೆ ವ್ಯಾಪಾರ ಮಾಡಿಸಿದ್ದು ಮಕ್ಕಳ ಕೈಲಿ. ಹಾಗೇನೆ ಇವತ್ತೆಲ್ಲ ನನ್ನ ಟೀಚರ್ಸು, ನನ್ನ ಪೋಷಕರಿಂದ ತುಂಬಾ ಅದ್ಭುತವಾಗಿ ಒಂದು ಕುದೂರಿನಲ್ಲಿ ವಿವೇಕಾನಂದ ವಿದ್ಯಾಪೀಠ ಶಾಲೆಯಲ್ಲಿ ಅತ್ಯದ್ಭುತವಾಗಿ ಒಂದು ಸಂಕ್ರಾಂತಿ ಸುಗ್ಗಿ ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದು ಯಶಸ್ವಿಯಾಗಿದೆ. ಈ ಎಲ್ಲಕ್ಕೂ ಪ್ರೋತ್ಸಾಹ ಕೊಟ್ಟಂತ ಪೋಷಕರಿಗೆ ಹಾಗೂ ನಮ್ಮ ಟೀಚರ್ಸ್ಗೆ ಹಾಗೂ ನಮ್ಮ ಸಿಬ್ಬಂದಿಯವರಿಗೆ, ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ಅಂತ ಹೇಳಿ ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆಯ ಪ್ರಾಂಶುಪಾಲರು. ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಿಕ್ಕೆ ಹಮ್ಮಿಕೊಂಡಿದ್ವಿ. ನಮ್ಮ ಎಲ್ಲಾ ಮಕ್ಕಳು ಕೂಡ ಟೀಚರ್ಸ್ ಕೂಡ ಎಲ್ಲರೂ ಕೂಡ ಸಾಂಪ್ರದಾಯಿಕ ಉಡುಗೆಗಳನ್ನ ತೊಟ್ಟು ಈ ಕಾರ್ಯಕ್ರಮದ ಭಾಗಿಗೊಂಡಿದ್ರು. ಹಾಗೆ ಇವತ್ತಿನ ದಿನ ನಮ್ಮ ಪೋಷಕರಿಗೆ ರಂಗೋಲಿಯ ಒಂದು ಸ್ಪರ್ಧೆಯನ್ನು ಕೂಡ ಏರ್ಪಾಡು ಮಾಡಿದ್ವಿ. ಸೊ ನಮ್ಮ ಪೋಷಕರೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಶಾಲೆಗೆ ಬಂದು ಬಗೆ ಬಗೆಯ ತರದ ರಂಗೋಲಿಗಳನ್ನ ಬಿಡಿಸಿದ್ದಾರೆ. ನಮ್ಮ ಎಲ್ಲಾ ಮಕ್ಕಳು ಕೂಡ ಸಾಂಪ್ರದಾಯಿಕ ಉಡುಗೆಗಳನ್ನ ತೊಟ್ಟು ರಂಗು ಮೆರಗಿನಿಂದ ಈ ಒಂದು ಹಬ್ಬಕ್ಕೆ ಕಾರಣಕರ್ತರಾದ್ರು ಅಂತ ಹೇಳ್ಬೇಕು. ಮತ್ತೆ ನಮ್ಮ ಶಾಲೆಯಲ್ಲಿ ಹೀಗೆ ಪ್ರತಿ ಒಂದು ಕಾರ್ಯಕ್ರಮವನ್ನು ಕೂಡ ನಾವು
ಹಮ್ಮಿಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಈಗಿನ ಒಂದು ಪೀಳಿಗೆಯಲ್ಲಿ ಮಕ್ಕಳಿಗೆ ಸಂಪ್ರದಾಯ ಹಳ್ಳಿ ಸಂಪ್ರದಾಯಗಳ ಬಗ್ಗೆ, ಹಳೆಯ ಒಂದು ಸಂಸ್ಕೃತಿಗಳ ಬಗ್ಗೆ ಒಂದು ಮಹತ್ವವನ್ನ ತಿಳ್ಕೊಳ್ಳಿ ಮಕ್ಕಳಿಗೆ ಅನ್ನೋ ಕಾರಣದಿಂದ ನಾವು ಈ ತರ ಎಲ್ಲಾ ಒಂದು ಹಬ್ಬಗಳನ್ನು ಕೂಡ ಕೈಗೊಳ್ತೀವಿ. ಹಾಗೆ ವರ್ಷದ ಈ ಮೊದಲ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇದು ತುಂಬಾ ವಿಜೃಂಭಣೆಯಿಂದ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ರಂಗೇಶ್ ಗೌಡರವರಿಗೆ, ಮತ್ತೆ ನಮ್ಮ ಶಾಲೆಯ ಶಿಕ್ಷಕರು, ಮತ್ತೆ ಪೋಷಕರು, ಮತ್ತೆ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೆ ನಿಮ್ಮೆಲ್ಲರ ನನ್ನ ಪರವಾಗಿ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.